ಬಿತ್ತರಿಸುವೆನು ಪಿತನಿಗೆಲ್ಲುತ್ತ ಮತ್ತೆ ಬಗಿಲದಲ್ಲಿ. ಯಾವಾಗ ಬಂದಿಯಮ್ಮ? ತಾನೇ ಬಂದೆ. ತವರು ಮನೆಗೆ ಹೋಗುವಾಗ ಮದುವೆ ಆದ್ಮೇಲೆ ಗಂಡನ ಜೊತೆಯಲ್ಲಿ ಹೋಗಬೇಕು. ನನ್ಗೆ ಗೊತ್ತಿಲ್ವಾ? ಎಲ್ಲಿದ್ದಾನೆ ನನ್ನ ಅಳಿಯ ದೇವ? ಅವರಲ್ಲಿ ಅರಮನೆಯಲ್ಲಿದ್ದಾರೆ. ಮತ್ತೇನು ಒಬ್ಬಳೆ ಬಂದದ್ದು? ನಾ ಬರುವ ಹಾಗೆ ಬಂದದ್ದೆಲ್ಲ ಮತ್ತೆ ನೀವೇ ಬರಮಾಡಿಸಿಕೊಂಡದ್ದು. ನಾನು ಹೇಳಿಕೆ ಕಳಿಸ್ಲಿಲ್ಲ, ಈ ಹೆಣ್ಣಿನದ್ದು ಬೇರೆ. ಅಪ್ಪಯ್ಯ ಏನಮ್ಮ? ಬಹಳಷ್ಟು ಬಸವಳಿಸಿದ್ದೀರಿ. ಯಾರು ಹೇಳಿದ್ದು? ಎಲ್ಲ ಹೇಳ್ತಾರೆ ಈ ಸಲ ಹೊಟ್ಟೆ ಬಂದಿದೆ ಅವನಿಗೆ ಅಂತ. ಅದಲ್ಲಪ್ಪ, ಮತ್ತೆ ಚೈತನ್ಯವೇ ಇಲ್ಲ. ಚೈತನ್ಯ ಇಲ್ವಾ? ಬರ್ತಾರೆ ಬರ್ತಾರೆ ಬರ್ತಾರೆ. ಯಾವ ಚೈತನ್ಯ? ಯಾವ ಚೈತನ್ಯ? ನಮಗೆ ಸ್ಫೂರ್ತಿಯಾಗಿರುವ ಚೈತನ್ಯ ಅದಲ್ಲ. ಚೈತನ್ಯ, ಉಲ್ಲಾಸ, ಉತ್ಸಾಹ, ರಾಜಕೀಯ ಅಲ್ವೇ ಮಗ? ಅದಕ್ಕೆ ಹೇಳುದಪ್ಪ. ಹೇಳುವುದಕ್ಕೆ ಕೇಳುವುದಕ್ಕೆ ಒಬ್ಬರ ಮನೆಯಲ್ಲಿ ಬೇಕು ಅಂತ ಅವಳನ್ನೇ ಹೆಂಡತಿ ಅಂತ ಹೇಳುವುದು. ಅದು ಸರಿ ಇದ್ರೆ ಹೆಂಡತಿ, ಇಲ್ಲದಿದ್ರೆ ಪ್ರಾಣ ಹಿಂಡುತಿ. ಅಪ್ಪಯ್ಯ ಏನಮ್ಮ? ಅದಲ್ಲ. ಹೊತ್ತು ಹೊತ್ತಿಗೆ ಸರಿಯಾಗಿ ತಗೊಂಡ್ರ, ಮಲಗಿದ್ರ. ಯಾವುದು ತಗೊಂಡದ್ದು? ಹಾಲು, ತಂಪು, ಪನಿ. ಹಾಗೆ ಬಿಡಿಸಿ ಹೇಳು, ಇಲ್ಲದ್ರೆ ಅಪಾರ್ಥ ಕಲ್ಪಿಸಿಕೊಳ್ತಾರೆ ಜನಗಳು. ಸರಿ ಇಲ್ಲ. ಅಪ್ಪಯ್ಯ ನಿಮ್ಮ ಭಾಗ್ಯ ದೇವತೆ ಬಂದಿದ್ದಾರೆ. ನನ್ನ ಭಾಗ್ಯ ದೇವತೆ ನೀನಲ್ವ ತಾಯೇ? ಅದು ಹೌದಪ್ಪ. ಮತ್ತೆ ಆ ಕಡೆಗೆ ಒಮ್ಮೆ ನೋಡಿ. ಸಾಕೇತ ಸಾಮ್ರಾಜ್ಯದ ರಾಜ ಮಾತೆ. ಆಶೀರ್ವಾದ ನಿನ್ನ ಅಪ್ಪನಿಗೆ ಮಾಡು. ಮಾರಿ ಸಂತಾನ. ಅಪ್ಪಯ್ಯ ಗಂಡ ಹೆಂಡಿನ ಜಗಳ ಅದು ಉಂಡು ಮಲಗುವ ತನಕ ಇರಬೇಕು. ಮಲಗಿದ ಮೇಲೆ ಎಪ್ಪಿಸಿ ಎಪ್ಪಿಸಿ ಜಗಳಾಡುದಮ್ಮ. ಅಪ್ಪಯ್ಯ ಇದೆಲ್ಲ ಏಕಾಂತವಾಗಿರ್ಬೇಕು, ಲೋಕಾಂತವಾಗಿರಬಾರದು. ನೀವು ತಿಳಿದವರು, ನೀವು ಮಾಡಿ ತಪ್ಪಲ್ವ ಹೇಳಿ. ಅಮ್ಮ ಅಪ್ಪಯ್ಯ ನಿನ್ನಲ್ಲಿ ಹೇಳುವುದಕ್ಕೆ ಏನೂ ಮುಚ್ಚುಮರೆ ಇಲ್ಲ. ಎರಡು ಇರುವೆಗಳಾಡಿದ ಮಾತನ್ನು ಕೇಳಿ ನಾನು ನಗೆಯಾಡಿದೆ. ಕುತೂಹಲಭರಿತಳಾಗಿ ವಿಚಾರವನ್ನು ಹೇಳಿದಳು. ಹೇಳಿದೆ, ಗಾರ್ಗ್ಯರಿಂದ ಅನುಗ್ರಹಿತವಾದ ವಿದ್ಯೆ ಮತ್ತೊಬ್ಬರಿಗೆ ಬೋಧಿಸುವ ಹಾಗಿಲ್ಲ, ನನಗೆ ಸಾವು ಬರ್ತದೆ ಅಂತ. ಅದಕ್ಕೆ ಇವಳು ಹೇಳಿದ ಮಾತೇನು ಬಲ್ಲೆಯ? ಏನಪ್ಪ? ಗಂಡನಾದ ನೀನು ಸತ್ತರೂ ನನಗೆ ಗುಟ್ಟು ಗೊತ್ತಾಗಬೇಕು. ಇಂಥದ್ದು ಬೇಕಾ ನನಗೆ? ಮತ್ತೆ ಅಮ್ಮ ಮಾಡಿದ ತಪ್ಪು ತಪ್ಪೇ. ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಳ್ಳುವುದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡಬಹುದಲ್ಲ? ಅವಕಾಶ ಧಾರಾಳ ಉಂಟಮ್ಮ, ಆದ್ರೆ ಅನಾಹುತಕ್ಕೆ ನಾ ಹೊಣೆ ಅಲ್ಲ. ನಾನು ನೋಡಿಕೊಳ್ಳುತ್ತೇನೆ. ನಾ ಸುಮ್ಮನೆ ಇರ್ತೇನೆ. ಅಮ್ಮ ಮಗಳೇ, ಮಾತೆಯೊಳ್ಳಿದೆ ಪತಿಯ ವಿದ್ಯೆಯ ನೀತಿಯರಿಯದ ದುಷ್ಟ ಹಠಮನ ಕಾತುರಗಿ ಸಿಂಧೂರಗಳಿಬುದು ಛಾತಿ ತರವೇ ಮಾತಿ ಒಳ್ಳಿದೆ ಮಗಳೇ, ಅಪ್ಪನಾಡಿದಷ್ಟು ಮಾತನ್ನು ಆಲಿಸಿದೆ ನಾನು. ಎಷ್ಟು ಅಹಂಕಾರ ಉಂಟು ನೋಡು. ತಪ್ಪು ನಿಮ್ಮಲ್ಲೇ ಇರುವಾಗ ಅಪ್ಪನ ಮೇಲೆ ಯಾಕೆ ಆರೋಪವನ್ನು ಹೊರಿಸ್ತೀರಿ? ನನ್ನಲ್ಲಿ ತಪ್ಪೆ. ನೀವೇ ಹೇಳಿಕೊಟ್ಟಂತಹ ಪಾಠ ಏನು? ಹದಿಪದೇ ಹೆಣ್ಣಾದವಳು ಯಾವ ಕಾಲಕ್ಕೂ ಗಂಡನ ಮಾತನ್ನು ಮೀರಬಾರದು. ಪತಿ ವಾಕ್ಯವೇ ವೇದ ವಾಕ್ಯ ಎನ್ನುವ ಹಾಗೆ. ಹಾಗಿರುವಾಗ ಗಾರ್ಗ್ಯರಿಂದ ಕರಗತವಾದಂತಹ ವಿದ್ಯೆ, ಆ ವಿದ್ಯೆಯ ಗುಟ್ಟನ್ನು ತಿಳಿಯುವಂತಹ ಹುಚ್ಚು ಕಾತುರತೆ, ಇದಕ್ಕೆ ನೀವು ಮನ ಮಾಡಿದ್ದು ಹೌದು ಅಂತ ಆದ್ರೆ ನಿಮ್ಮ ಸಿಂಧೂರ ತಿಲಕ ಎನ್ನುವುದು ಅಳಿಸಿ ಹೋಗುತ್ತದೆ. ನಿಮಗೆ ವೈದವ್ಯ ದೀಕ್ಷೆ ಎನ್ನುವುದು ಪ್ರಾಪ್ತಿಯಾಗ್ತದೆ. ಆದ್ದರಿಂದ ನೀವು ಮಾಡಿದಂತಹ ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಂಡು ಅಪ್ಪನ ಕಾಲ ಹಿಡಿ. ಓಹೋ, ತರಣಿ ವಂಶದ ಸೊಸೆ ತಪ್ಪಾಯ್ತೆ ಇಲ್ಲಿಂದ ತಿರುರಿ ಜಾಣಿ. ಕೈಕ ಅಮ್ಮ, ನಾನು ಹೆತ್ತ ಮಗಳು ನೀನು, ನನಗೆ ಬುದ್ಧಿ ಹೇಳುವುದಕ್ಕೆ ಬರ್ತಾ ಇದ್ದಿ. ತಪ್ಪು ಯಾರೇ ಮಾಡಿರ್ಲಿ, ಅಪ್ಪನೇ ಆಗಿರ್ಲಿ, ಅಮ್ಮನೇ ಆಗಿರ್ಲಿ, ಗಂಡನೇ ಆಗಿರ್ಲಿ, ಹೆಂಡತಿ ಆಗಿರ್ಲಿ, ಮಕ್ಕಳೇ ಆಗಿರ್ಲಿ, ತಪ್ಪು ತಪ್ಪೆ ಒಪ್ಪಿಕೊಳ್ಳುವಂತಹ ಮನಸ್ಸು ಬೇಕಷ್ಟೇ. ತಪ್ಪು ಸರಿ ಅನ್ನುವುದನ್ನು ನಿರ್ಣಯಿಸುವುದಕ್ಕೆ ಪ್ರಕರಣದ ಪೂರ್ಣ ವಿಶದೀಕರಿಸಿ ನೀನು ನೋಡಬೇಕು. ನಾನು ನೋಡಿದ್ದೇನೆ. ನನಗೆ ಬೇಕಾದ ವಿಚಾರವನ್ನು ಕೇಳಿದ್ರೆ ಗುಟ್ಟು ಮಾಡುವುದಕ್ಕೆ ಹೊರಟಿದ್ದಾರೆ. ನಾನು ಹಠ ಹಿಡಿದು ಕೇಳಿದ್ರೆ ತಪ್ಪೇನೆ? ಅಮ್ಮ, ಹಠ ತಪ್ಪು ಅಂತ ಹೇಳುವುದಿಲ್ಲ. ಮತ್ತೆ ಹಠವೇ ಬದುಕಾಗಬಾರದು. ಯಾವ ಕಾಲಕ್ಕೂ ಹಠ ಬದುಕಾಗಬಾರದು. ನಿನ್ನ ಬದುಕಿನಲ್ಲಿ ಹಠ ಬಿಟ್ಟು ಹೋಗ್ತದಾ? ಹೆಣ್ಣಿಗೆ ಸಹಜ ಗುಣ ತಾನೆ ಇರ್ತದೆ ತಾನೆ. ಇವತ್ತು ನೀನು ತಾಯಿಗೆ ಬುದ್ಧಿ ಹೇಳುವುದಕ್ಕೆ ಬಂದ ಪರಿಣಾಮದಿಂದ ನೀನು ಹಠ ಹಿಡಿದು ಕುಳಿತಾಗ, ಬೇಕಾದ ವಿಚಾರವನ್ನು ತಿಳಿಯಬೇಕು ಅಂತ ಮನ ಮಾಡಿದಾಗ ನಿನ್ನ ಗಂಡನಿಂದ ನಿನ್ನ ಮಕ್ಕಳಿಂದ ಹೇಳಿಸಿಕೊಳ್ತೀನಿ ನೆನಪಿರ್ಲಿ ನಿನಗೆ. ನನಗೆ ಹೇಳ್ತಾಳೆ ಅವಳು, ಅಪ್ಪಯ್ಯ ಬೇಡ ಅಂತ ಹೇಳಿದ್ರು. ಅಮ್ಮ, ಅಪ್ಪ ನಾನು ಮೊದಲೇ ಹೇಳಿದೆ ಬೇಡಮ್ಮ, ಅದರ ಬಾಲ ಡೊಂಕುಂಟು, ಅದು ನೇರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀನು ಹೇಳಿದೆ ಇಲ್ಲಪ್ಪಯ್ಯ, ನನ್ನಲ್ಲಿ ಬಿದಿರ ಓಟೆ ಉಂಟು, ನಾನು ನೇರ ಮಾಡ್ತೇನೆ.
ನನಗೆ ಅದರ ಬಾಲ ಡೊಂಕು ಅಂತ ಬೇಸರಲ್ಲ. ನೀ ಕೊಂಡು ಹೋದ ಬಿದಿರ ಓಟೆಯು ಡೊಂಕಾಗಿ ಹೋಯ್ತಲ್ಲಮ್ಮ. ಗೊತ್ತಾಗುವಾಗ ಹೊತ್ತಾಯ್ತಲ್ಲಪ್ಪ. ಅವಳು ಶಾಪವಾಕ್ಯವನ್ನಿತ್ತಳು, ಆದ್ರೆ ಅದು ನಿನ್ನ ಜೀವನದಲ್ಲಿ ಪರಿಣಾಮವನ್ನು ಬೀರದು ಮಗಳೇ. ಯಾಕಪ್ಪ? ಒಂದು ವೇಳೆ ಬೀರ್ತದೆ ಅಂತ ಆದ್ರೆ ತಾಯಿ ಮಗು ಎನ್ನುವಂತಹ ಸಂಬಂಧಕ್ಕೆ ಅಸ್ತಿತ್ವ ಇಲ್ಲ ಅಂತ ಆಗುತ್ತದೆ. ಅಂದ್ರೆ ಹಾಗಂತ ಜೀವನದಲ್ಲಿ ನೀನು ಅಡಿಗಡಿಗೆ ಆಲೋಚಿಸಬೇಕಾದಂತಹ ವಿಚಾರ ಯಾವುದು ಬಲ್ಲೆಯ? ಏನಪ್ಪ? ಹೆಣ್ಣು ಮಕ್ಕಳಿಗೆ ಹಠ ಎನ್ನುವುದು ಜೀವನಕ್ಕೆ ಆಧಾರವಾಗಿರಬೇಕು, ಹಠವೇ ಜೀವನವಾಗಬಾರದು. ಸರಿಯಪ್ಪ. ಇದನ್ನು ನನ್ನ ಮಗಳಾಗಿ ನೀನು ಪಾಲಿಸಬೇಕಮ್ಮ. ನಾನು ಪಾಲಿಸ್ತೇನೆ. ಸರಿ ಅಪ್ಪಯ್ಯ, ಓ ಅಮ್ಮನ ಬಾಯಿ ಮಾತ್ರ ಹಾಗೆ, ಹಾ. ಮನಸ್ಸು ಬಹಳ ಒಳ್ಳೆಯದಪ್ಪ. ಅವಳ ಮನಸ್ಸು ಕರ್ಮ ಒಳದು. ಹಿಂದೆ ಬನ್ನಿ. ಮೊನ್ನಿ ಕೈಕಾ, ಅಮ್ಮ, ಸಿಟ್ಟು ಬಂದ ಕಾಲಕ್ಕೆ ಯಾವುದೋ ಒಂದು ಮಾತು ನನ್ನ ಬಾಯಿಂದ ಬಂದು ಹೋಯಿತು ಮಗಳೇ, ಅದನ್ನೆಲ್ಲ ಮನಸ್ಸಿಗೆ ಹಾಕಿಕೊಳ್ಳಬೇಡುವೆ. ನನಗೆ ಅಭ್ಯಾಸ ಆಗಿದೆ ಅಂತ ಅದನ್ನು ಹೇಳಲಿಕ್ಕೆ ಹೋಗ್ಬೇಡಿ ನೀವು ಮತ್ತೆ. ಅಯ್ಯೋ ದೇವರೇ, ನೀನು ಅದನ್ನೇ ಪೂರ್ತಿ ಅಭ್ಯಾಸ ಮಾಡಬೇಡ ಆಯ್ತು. ಇಲ್ಲಮ್ಮ, ಅಭ್ಯಾಸ ಆಗುವಾಗ ಮಾಡಬೇಡಿ ಅಷ್ಟೇ. ಇಲ್ಲ ಇಲ್ಲ, ನಾನು ಮಾಡುವುದಿಲ್ಲ. ಸ್ವಾಮಿ, ಓ ಊಟ ಮಾಡಿದ್ರಾ? ಇಲ್ಲ. ಓ ಅಲ್ಲಿ ಒಂದು 4 ಮಣ್ಣು ತಿಂದೆ. ಬಾರಿಸ್ ಸಂತಾನ ಹೇಳುವುದಿಲ್ಲ, ನನ್ನ ಬಾಯಲ್ಲಿ ಬೇಡದ್ದು ಬಾರಿಸಬೇಡ. ಅಪ್ಪಯ್ಯ, ಎಂತದು? ನೋಡು ಇಲ್ಲ ಇಲ್ಲಿ. ಆಹಾ ಆಹಾ ಆಹಾ, ಎಂತಹ ಜೋಡಿ, ಜನ ಮೆಚ್ಚಿದಂತಹ ಜೋಡಿ. ಅಯ್ಯೋ. ಆದರ್ಶ ದಂಪತಿ. ಹಾ, ನೀವೇ ರಾಜ, ಹಾ. ಅಮ್ಮನೇ ರಾಣಿ. ಇನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಬಾಕಿ ಉಂಟು. ಯಾವ್ದಪ್ಪ? ರಾಜರಾಣಿಗೆ. ಪ್ರಥಮ ಬಹುಮಾನ ನಿಮಗೆ ಅಪ್ಪ. ಹೋದ್ರೆ ನಮ್ಮದು ಬಿಡಮ್ಮ, ಇಂದೋ ನಾಳೆಯೋ ಬಿದ್ದು ಹೋಗುವ ಮರಗಳು. ನಮ್ಮ ಬಗ್ಗೆ ಅಲ್ಲ. ಮದುವೆಯಾಗಿ ಇಷ್ಟು ಸಮಯ ಆಯ್ತು, ಏನು ವಿಶೇಷ ಇಲ್ವಾ? ನಮ್ಮ ಮಾತಾಡ್ಲಿಕ್ಕೆ ಹೋಗಿ ಅಪ್ಪ. ಮೊನ್ನೆ ತಾನೇ ಮದುವೆ ಆದದ್ದು. ಮೊಮ್ಮಗು 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 ಅಂತ ಕಾಲ ಕಳೆಯುವುದಕ್ಕೂ ಬಿಡೋದಿಲ್ಲ. ಮೊಮ್ಮಗು 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 ಮೊಮ್ಮಗು. ಓಯ್, ನೀವೇನು ಕೇಳಿದ್ದವಳಲ್ಲಿ? ಮೊಮ್ಮಗು. ಮೊಮ್ಮಗು? ಹಾ. ಯಾಕೆ ಮೊಮ್ಮಗು? ಆಟ ಆಡ್ಲಿಕ್ಕೆ. ಆಟ ಆಡ್ಲಿಕ್ಕೆ ಮೊಮ್ಮಗು? ಹಾ. ನಿಮಗೆ ಹಾ. ನಿಮಗೆ ಇಷ್ಟು ಬೇಗ ಅಜ್ಜ ಆಗ್ಲಿಕ್ಕೆ ಮನಸ್ಸಿರ್ಬಹುದು, ಹಾ. ನನಗೆ ಇಷ್ಟು ಬೇಗ ಅಜ್ಜಿ ಆಗ್ಲಿಕ್ಕೆ ಮನಸ್ಸಿಲ್ಲ ಆಯ್ತಾ? ನಾನು ಆಲೋಚಿಸುವುದು ಅದಲ್ಲ, ಈ ಪ್ರಾಯದಲ್ಲೂ ಅದು ತಿರುಗುತ್ತದಲ್ಲ. ಅವಳು ಹೇಳಿದ ಮಾತು ಕೇಳಿದ್ರ? ಹಾಗಾದ್ರೆ ಈ ಪ್ರಸಂಗದಲ್ಲಿ ನನಗೊಬ್ಬನಿಗೆ ಪ್ರಾಯ ಆಗುದಾ? ಬೇರೆ ಯಾರಿಗೂ ಪ್ರಾಯ ಆಗ್ಲಿಕ್ಕಿಲ್ವಾ? ಏನು ಮಾಡುವುದು? ನಮ್ಮನ್ನು ಬರೆಯುವವರೇ ಹಾಗೆ ಬರೆದಿದ್ದಾರೆ ಕಾಣುತ್ತದೆ. ಹಣೆ ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಬೊಂಬೆ ಎಲ್ಲ. ಓಹೋ, ಪೂರ್ತಿಯ ಚಿಲುಮೆಯಾಗಿದ್ದ ತ್ರಿಮೂರ್ತಿಗಳು ಸ್ತಂಭೀಭೂತರಾದಿರಿ. ಒಂದು ಮುಗುಳು ನಗೆಯನ್ನು ಬೀರಬಾರದೆ. ಆಹಾ.